ವೈಯಕ್ತಿಕ ರಾಜಕೀಯಕ್ಕೆ ಕಾಂಗ್ರೆಸ್ ಪಕ್ಷ ಬಗ್ಗಲ್ಲ. ಗೆಲ್ಲುವ ಕುದುರೆ ಹಿಂದೆ ನಿಲ್ಲುವಂತಹ ಕೆಲಸ ಮಾಡಬೇಕು. ಪರೋಕ್ಷವಾಗಿ ಜಮೀರ್ಗೆ ಟಾಂಗ್ ಇದು. ಗೆಲ್ಲುವ ಕುದುರೆ ಹಿಂದೆ ನಿಲ್ಲುವಂತಹ ಕೆಲಸ ಮಾಡಬೇಕು. ಪರೋಕ್ಷವಾಗಿ ಜಮೀರ್ಗೆ ಶಾಸಕ ಹ್ಯಾರಿಸ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ಎಲ್ಲಾ ಚುನಾವಣೆಯಲ್ಲೂ ಪಕ್ಷೇತರರು ಇದ್ದೇ ಇರ್ತಾರೆ. ಸಮುದಾಯವನ್ನ ನಾವು ಯಾವತ್ತಿಗೂ ಬಿಟ್ಟು ಕೊಟ್ಟಿಲ್ಲ. ಪಕ್ಷದೊಂದಿಗೆ ಇದ್ದು ಗುದ್ದಾಟ ಮಾಡೋಣ ನಾವೆಲ್ಲರೂ. ನಮ್ಮ ಸಮುದಾಯ ಯಾವಾಗಲೂ ಸಪೋರ್ಟ್ ಮಾಡ್ತಿದೆ. ಚುನಾವಣಾ ಸಲುವಾಗಿ ಇದು ಕತೆ ಹೊಡೆಯೋದು ಬೇಡ. ಉಪಚುನಾವಣೆ ಬಳಿಕ ನಾವೆಲ್ಲರೂ ಕುಸ್ತಿ ಮಾಡೋಣ. ಪೈಲ್ವಾನ್ ಕೆಲಸ ಅವರ ಅಭಿಮಾನಿಗಳನ್ನ ಓಲೈಸೋದು. ಇದು ಜಾತಿ ರಾಜಕೀಯ ಮಾಡುವ ಸಮಯವಲ್ಲ. ಯಾವ ಗುರುಗಳು ಸಹ ಪಕ್ಷದ ವಿರುದ್ಧ ಮಾತಾಡಲ್ಲ. 1 ಲಕ್ಷ ಜನ ಕರೆದೊಯ್ದು ಪಾದಯಾತ್ರೆ ಮಾಡೋದಲ್ಲ. 1 ಲಕ್ಷ ಜನ ಕರೆದುಕೊಂಡು ಬಂದು ವೋಟ್ ಹಾಕ್ಸಿ. ಎಲ್ಲರೂ ಬರ್ತಾರೆ. ಜಮೀರ್ ಅಹ್ಮದ್ ಸಹ ಬರ್ತಾರೆ. ದಾವಣಗೆರೆ ದಕ್ಷಿಣ ನಮ್ಮದೇ ಗ್ರೌಂಡ್. ಗೆಲ್ಲೋದು ಕೂಡ ನಾವೇ. ಹಿರಿಯ ಕಾಂಗ್ರೆಸ್ ಶಾಸಕ ಎಲ್.ಎ. ಹ್ಯಾರಿಸ್ ವಿಶ್ವಾಸವನ್ನ ವ್ಯಕ್ತಪಡಿಸಿದ್ದಾರೆ. ವೈಯಕ್ತಿಕ ರಾಜಕೀಯಕ್ಕೆ ಪಕ್ಷ ಬಗ್ಗೋ ಮಾತಿಲ್ಲ. ಪರೋಕ್ಷವಾಗಿ ಜಮೀರ್ಗೆ ಶಾಸಕ ಹ್ಯಾರಿಸ್ ಟಾಂಗ್ ಅನ್ನ ಕೊಟ್ಟಿದ್ದಾರೆ. ನೋಡಿ, ಎಲ್ಲಾ ಚುನಾವಣೆಯಲ್ಲೂ ಪಕ್ಷೇತರರು ಇದ್ದೇ ಇರ್ತಾರೆ. ಸಮುದಾಯವನ್ನ ನಾವು ಯಾವತ್ತಿಗೂ ಬಿಟ್ಟು ಕೊಟ್ಟಿಲ್ಲ. ಪಕ್ಷದೊಂದಿಗೆ ಇದ್ದು ಗುದ್ದಾಟ ಮಾಡೋಣ ನಾವೆಲ್ಲರೂ. ಯಾಕೆ ಕಾಂಗ್ರೆಸ್ ಶಾಸಕ ಎನ್.ಎ. ಹ್ಯಾರಿಸ್ ಈ ಮಾತನ್ನ ಜಮೀರ್ ಅಹ್ಮದ್ಗೆ ಟಾಂಗ್ ಕೊಡುವಂತಹ ರೀತಿಯಲ್ಲಿ ಆಡಿದ್ರು ಅನ್ನುವಂತ ಹಲವಾರು ಪ್ರಶ್ನೆಗಳು ಇಲ್ಲಿ ವ್ಯಕ್ತವಾಗುತ್ತೆ. ಚುನಾವಣೆ ಏನು ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋದು ಮೀಟಿಂಗು. ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲ ಬಂದಿದ್ದೀವಿ ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ. ಪಕ್ಷವನ್ನು ಗೆಲ್ಲಿಸಬೇಕು, ಪಕ್ಷದ ಅಭ್ಯರ್ಥಿನ ಗೆಲ್ಲಿಸಬೇಕು ಅಷ್ಟೇ. 1 ಪಾಯಿಂಟ್ ಪ್ರೋಗ್ರಾಮ್ ಬೇರೆ ಏನೂ ಇಲ್ಲ. ಒಳಗಡೆ ಕೂತರು, ಆಚೆ ಕೂತರು, ರೋಡಲ್ಲಿ ಕೂತರು, ಏನು ಟಾರ್ಗೆಟ್ ಏನು ಹೇಳಿ, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ ಶ್ರಮ ಪಡ್ತಾ ಇದ್ದೀವಿ. ನಮ್ಮ ಅಭ್ಯರ್ಥಿನ 100% ಗೆಲ್ಲಿಸ್ತೀವಿ. ಎಲ್ಲ ಚುನಾವಣೆಯಲ್ಲೂ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ಸ್ ಇದ್ದೇ ಇರ್ತಾರೆ. ಇದೇನು ವಿಶೇಷ ಏನು, ಎಲ್ಲ ಇರ್ತಾರೆ. ನಿಮಗೂ ಗೊತ್ತಿಲ್ಲ ಅದೆಲ್ಲ. ಅವು ಕೆಲವ್ರ ಹತ್ರ ನಾವು ಮಾತಾಡ್ತೀವಿ, ಕೆಲವ್ರಿಗೆ ನಾವು ಸ್ವಲ್ಪ ಬುದ್ಧಿ ಹೇಳ್ತೀವಿ. ನೋಡಿ, ಗೆಲ್ಲೋ ಕುದುರೆ ಯಾವುದಪ್ಪ, ಅದ್ರ ಜೊತೆಗೆ ನಿಲ್ಲುವಂಥ ಕೆಲಸ ಎಲ್ಲರೂ ಮಾಡಬೇಕು. ಸುಮ್ಮನೆ ಅದು ಬಿಟ್ಟು ವೈಯಕ್ತಿಕ ರಾಜಕೀಯ ಮಾಡೋಕ್ಕೆ ಕಾಂಗ್ರೆಸ್ ಪಕ್ಷ ಯಾವುದಕ್ಕೂ ಬಗ್ಗಲ್ಲ. ಅರ್ಥ ಆಯ್ತಾ? ಆಮೇಲೆ ನಾವು ಯಾವ ಸಮುದಾಯವನ್ನು ಕೈ ಬಿಡಲ್ಲ. ನಾವು ಬಿಟ್ಟಿಲ್ಲ. ನಾವೆಲ್ಲ ಸಮುದಾಯವನ್ನು ಜೊತೆಗೆ ತೊಗೊಂಡು ಹೋಗ್ತಾ ಇದ್ರೆ ಒಂದೇ ಪಕ್ಷ, ಅದು ಕಾಂಗ್ರೆಸ್ ಪಕ್ಷ. ಬೇರೆ ಯಾವ ಪಕ್ಷ ಇದೆ ಹೇಳಿ ನೀವು ನೋಡೋಣ. ಓಪನ್ ಆಗಿ ಹೇಳ್ತಾರೆ ನಿಮಗೆ ಟಿಕೆಟ್ ಕೊಡಲ್ಲ ಅಂತ ಬೇರೆ ಪಕ್ಷ. ನಾವು ಕೇಳಿದ್ದೀವಿ, ಓಕೆ, ಪಕ್ಷದ ಒಂದು ತೀರ್ಮಾನ ತೊಗೊಂಡಿದ್ದಾರೆ, ಅದಕ್ಕೆ ಬದ್ಧರಾಗಿ ನಾವು ಕೆಲಸ ಮಾಡಬೇಕು. ಸಮುದಾಯವನ್ನು ಯಾವತ್ತೂ ಬಿಟ್ಕೊಟ್ಟಿಲ್ಲ, ನಾವು ಬಿಟ್ಕೊಡೋದು ಇಲ್ಲ. ಅದಕ್ಕೆ ಈ ಥರ ಹೋರಾಟ ಅಲ್ಲ. ಪಕ್ಷದ ಒಳಗಡೆ ಇದ್ಕೊಂಡು ನಾವು ಏನಾದರೂ ಬೇಕಿದ್ರೆ ಕೇಳಿ ತಗೊಳ್ಳೋವಂಥ ಕೆಲಸ ಎಲ್ಲರೂ ಕೂಡ ಮಾಡಬೇಕು. ಏನು ಕಮ್ಮಿ ಆಗಿಲ್ಲ. ನೋಡಿ, ನಾವೆಲ್ಲ ಇವತ್ತು ಶಾಸಕರಾಗಿ, ಚೇರ್ಮನ್ಗಳಾಗಿ, ಸಚಿವರಾಗಿ ಎಲ್ಲ ಇದ್ದರೆ ಯಾರಿಂದ ಅದು ಕಾಂಗ್ರೆಸ್ ಪಕ್ಷ. ಕಾಂಗ್ರೆಸ್ ಪಕ್ಷಕ್ಕೆ ನಮ್ಮ ಸಮುದಾಯ ಸಪೋರ್ಟ್ ಮಾಡೋದ್ರಿಂದ ನಮಗೂ ಅದೇ ಥರ ಕೊಟ್ಟಿದ್ದಾರೆ. ಸ್ವಲ್ಪ ಕಮ್ಮಿ ಇರ್ಬೋದು, ಸ್ವಲ್ಪ ಜಾಸ್ತಿ ಇರ್ಬೋದು. ನಾವು ಪಕ್ಷದಲ್ಲಿ ಕೂತ್ಕೊಂಡು ಮಾತಾಡಿ ಸರಿಪಡಿಸ್ತೀವಿ. ಅದು ಚುನಾವಣೆಗೆ ವಿಷಯ ಅಲ್ಲ. ಚುನಾವಣೆಗೆ ವಿಷಯ ಏನು, ಯಾವ ಪಕ್ಷ, ಅದು ವಿಶೇಷವಾಗಿ ಕಾಂಗ್ರೆಸ್ ಪಕ್ಷ ಅಲ್ಪಸಂಖ್ಯಾತರನ್ನ 100% ಜೊತೆಗೆ ಹಾಕೊಂಡು ತಗೊಂಡು ಹೋಗ್ತಾ ಇದ್ದೀವಿ. ಕಾರ್ಯಕ್ರಮ ಕೊಡ್ತಾ ಇದ್ದೀವಿ, ಅವ್ರ ಕೆಲಸಗಳು ಮಾಡ್ತಾ ಇದ್ದೀವಿ. ಎಲ್ಲ ಆಗ್ತಾ ಇರುವಾಗ ಅಲ್ಪಸಂಖ್ಯಾತರು ಅದೇ ದಿಕ್ಕಿನಲ್ಲಿ ಆಲೋಚನೆ ಮಾಡಿ ಚುನಾವಣೆ ಸಮಯದಲ್ಲಿ ನಾವು ಸುಮ್ಮನೆ ಅದು ಇದು ಕತೆ ಹೇಳಿದ್ರೆ ಸರಿ ಇರಲ್ಲ. ಚುನಾವಣೆ ಆದಮೇಲೆ ಪಕ್ಷದ ಒಳಗಡೆ ನಿಂತ್ಕೊಂಡು ಕುಸ್ತಿ ಹೊಡೆಯೋಣ. ನಾನು ನಿಲ್ತೀನಿ ಎಲ್ಲರ ಜೊತೆಗೆ. ಏನು ಬೇಕು ಕೇಳಿ ತಗೊಳ್ಳೋಣ. ನಾವು ಏನು ನಮ್ಮ ಅಭ್ಯರ್ಥಿನ ಗೆಲ್ಲಿಸಬೇಕು ಅನ್ನೋದು ಮೀಟಿಂಗು. ನಮ್ಮೆಲ್ಲ ಕಾರ್ಯಕರ್ತರು ನಾವೆಲ್ಲ ಬಂದಿದ್ದೀವಿ ಚುನಾವಣೆಯಲ್ಲಿ ಕೆಲಸ ಮಾಡೋಕ್ಕೆ. ಪಕ್ಷವನ್ನು ಗೆಲ್ಲಿಸಬೇಕು, ಪಕ್ಷದ ಅಭ್ಯರ್ಥಿನ ಗೆಲ್ಲಿಸ್ಬೇಕು ಅಷ್ಟೇ. 1 ಪಾಯಿಂಟ್ ಪ್ರೋಗ್ರಾಮ್ ಬೇರೆ ಏನೂ ಇಲ್ಲ. ಒಳಗಡೆ ಕೂತರು, ಆಚೆ ಕೂತರು, ರೋಡಲ್ಲಿ ಕೂತರು, ಏನು ಟಾರ್ಗೆಟ್ ಏನು ಹೇಳಿ, ನಮ್ಮ ಅಭ್ಯರ್ಥಿನ ಗೆಲ್ಲಿಸ್ಬೇಕು. ಅದಕ್ಕೆ ನಾವೆಲ್ಲರೂ ಕೂಡ